ಕಡೆ ಅಟ್ಯಾಕ್ ಆಗಿದೆ. ಮತ್ತೊಂದು ಕಡೆ ಉಡುಪಿಯಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಇಲ್ಲಿ ಕೂಡ ಪ್ರತೀಕಾರಕ್ಕೋಸ್ಕರ ನಡೀತಾ ಯತ್ನ, ಆದರೆ ಅದು ಫೇಲ್ಯೂರ್ ಆಗಿದೆ. ಆತ್ರಾಡಿಯಲ್ಲಿ ಮುಸ್ಲಿಂ ಯುವಕನ ಕೊಲೆಗೆ ಯತ್ನಿಸಲಾಗಿದೆ. ಉಡುಪಿ ತಾಲೂಕಿನ ಆತ್ರಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಟೋ ಚಾಲಕ ಅಬುಬಕ್ಕರ್ ಕೊಲೆಗೆ ಯತ್ನಿಸಲಾಗಿದೆ. ಸುಶಾಂತ್ ಸಂದೇಶ್ ಪೂಜಾರಿಯಿಂದ ಅಟ್ಯಾಕ್ ಆಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ತಲ್ವಾರ್ ಮತ್ತು ಬಾಟ್ಲುಗಳಿಂದ ಅಬುಬಕ್ಕರ್ ಮೇಲೆ ಹಲ್ಲೆ ಮಾಡುವ ಯತ್ನ ಆಗಿದೆ. ದಾಳಿಯಿಂದ ಆಟೋ ಚಾಲಕ ತಪ್ಪಿಸಿಕೊಳ್ತಾನೆ ಅಬುಬಕ್ಕರ್. ತಕ್ಷಣವೇ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾನೆ ಅಬುಬಕ್ಕರ್. ಹಿರಿಯಡ್ಕ ಪೊಲೀಸರಿಂದ ಆರೋಪಿಗಳ ಬಂಧನ ಕೂಡ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಈ ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ರೂ ಸಹ 3 ಕಡೆ ಅಟ್ಯಾಕ್ ಆಗಿದೆ. ಮತ್ತೊಂದು ಕಡೆ ಉಡುಪಿಯಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಇಲ್ಲಿ ಕೂಡ ಪ್ರತೀಕಾರಕ್ಕೋಸ್ಕರ ನಡೀತಾ ಯತ್ನ, ಆದರೆ ಅದು ಫೇಲ್ಯೂರ್ ಆಗಿದೆ. ಆತ್ರಾಡಿಯಲ್ಲಿ ಮುಸ್ಲಿಂ ಯುವಕನ ಕೊಲೆಗೆ ಯತ್ನಿಸಲಾಗಿದೆ. ಉಡುಪಿ ತಾಲೂಕಿನ ಆತ್ರಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಟೋ ಚಾಲಕ ಅಬುಬಕ್ಕರ್ ಕೊಲೆಗೆ ಯತ್ನಿಸಲಾಗಿದೆ. ಸುಶಾಂತ್ ಸಂದೇಶ್ ಪೂಜಾರಿಯಿಂದ ಅಟ್ಯಾಕ್ ಆಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ತಲ್ವಾರ್ ಮತ್ತು ಬಾಟ್ಲುಗಳಿಂದ ಅಬುಬಕ್ಕರ್ ಮೇಲೆ ಹಲ್ಲೆ ಮಾಡುವ ಯತ್ನ ಆಗಿದೆ. ದಾಳಿಯಿಂದ ಆಟೋ ಚಾಲಕ ತಪ್ಪಿಸಿಕೊಳ್ತಾನೆ ಅಬುಬಕ್ಕರ್. ತಕ್ಷಣವೇ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾನೆ ಅಬುಬಕ್ಕರ್. ಹಿರಿಯಡ್ಕ ಪೊಲೀಸರಿಂದ ಆರೋಪಿಗಳ ಬಂಧನ ಕೂಡ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಈ ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ರೂ ಸಹ 3 ಕಡೆ ಅಟ್ಯಾಕ್ ಆಗಿದೆ. ಮತ್ತೊಂದು ಕಡೆ ಉಡುಪಿಯಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಇಲ್ಲಿ ಕೂಡ ಪ್ರತೀಕಾರಕ್ಕೋಸ್ಕರ ನಡೀತಾ ಯತ್ನ, ಆದರೆ ಅದು ಫೇಲ್ಯೂರ್ ಆಗಿದೆ. ಆತ್ರಾಡಿಯಲ್ಲಿ ಮುಸ್ಲಿಂ ಯುವಕನ ಕೊಲೆಗೆ ಯತ್ನಿಸಲಾಗಿದೆ. ಉಡುಪಿ ತಾಲೂಕಿನ ಆತ್ರಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಟೋ ಚಾಲಕ ಅಬುಬಕ್ಕರ್ ಕೊಲೆಗೆ ಯತ್ನಿಸಲಾಗಿದೆ. ಸುಶಾಂತ್ ಸಂದೇಶ್ ಪೂಜಾರಿಯಿಂದ ಅಟ್ಯಾಕ್ ಆಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ತಲ್ವಾರ್ ಮತ್ತು ಬಾಟ್ಲುಗಳಿಂದ ಅಬುಬಕ್ಕರ್ ಮೇಲೆ ಹಲ್ಲೆ ಮಾಡುವ ಯತ್ನ ಆಗಿದೆ. ದಾಳಿಯಿಂದ ಆಟೋ ಚಾಲಕ ತಪ್ಪಿಸಿಕೊಳ್ತಾನೆ ಅಬುಬಕ್ಕರ್. ತಕ್ಷಣವೇ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾನೆ ಅಬುಬಕ್ಕರ್. ಹಿರಿಯಡ್ಕ ಪೊಲೀಸರಿಂದ ಆರೋಪಿಗಳ ಬಂಧನ ಕೂಡ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಈ ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ರೂ ಸಹ 3 ಕಡೆ ಅಟ್ಯಾಕ್ ಆಗಿದೆ. ಮತ್ತೊಂದು ಕಡೆ ಉಡುಪಿಯಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಇಲ್ಲಿ ಕೂಡ ಪ್ರತೀಕಾರಕ್ಕೋಸ್ಕರ ನಡೀತಾ ಯತ್ನ, ಆದರೆ ಅದು ಫೇಲ್ಯೂರ್ ಆಗಿದೆ. ಆತ್ರಾಡಿಯಲ್ಲಿ ಮುಸ್ಲಿಂ ಯುವಕನ ಕೊಲೆಗೆ ಯತ್ನಿಸಲಾಗಿದೆ. ಉಡುಪಿ ತಾಲೂಕಿನ ಆತ್ರಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಟೋ ಚಾಲಕ ಅಬುಬಕ್ಕರ್ ಕೊಲೆಗೆ ಯತ್ನಿಸಲಾಗಿದೆ. ಸುಶಾಂತ್ ಸಂದೇಶ್ ಪೂಜಾರಿಯಿಂದ ಅಟ್ಯಾಕ್ ಆಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ತಲ್ವಾರ್ ಮತ್ತು ಬಾಟ್ಲುಗಳಿಂದ ಅಬುಬಕ್ಕರ್ ಮೇಲೆ ಹಲ್ಲೆ ಮಾಡುವ ಯತ್ನ ಆಗಿದೆ. ದಾಳಿಯಿಂದ ಆಟೋ ಚಾಲಕ ತಪ್ಪಿಸಿಕೊಳ್ತಾನೆ ಅಬುಬಕ್ಕರ್. ತಕ್ಷಣವೇ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾನೆ ಅಬುಬಕ್ಕರ್. ಹಿರಿಯಡ್ಕ ಪೊಲೀಸರಿಂದ ಆರೋಪಿಗಳ ಬಂಧನ ಕೂಡ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಈ ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ.
ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ರೂ ಸಹ 3 ಕಡೆ ಅಟ್ಯಾಕ್ ಆಗಿದೆ. ಮತ್ತೊಂದು ಕಡೆ ಉಡುಪಿಯಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಇಲ್ಲೂ ಕೂಡ ಪ್ರತೀಕಾರಕ್ಕೋಸ್ಕರ ನಡೀತಾ ಯತ್ನ, ಆದರೆ ಅದು ಫೇಲ್ಯೂರ್ ಆಗಿದೆ. ಆತ್ರಾಡಿಯಲ್ಲಿ ಮುಸ್ಲಿಂ ಯುವಕನ ಕೊಲೆಗೆ ಯತ್ನಿಸಲಾಗಿದೆ. ಉಡುಪಿ ತಾಲೂಕಿನ ಆತ್ರಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಟೋ ಚಾಲಕ ಅಬೂಬಕ್ಕರ್ ಕೊಲೆಗೆ ಯತ್ನಿಸಲಾಗಿದೆ. ಸುಶಾಂತ್ ಸಂದೇಶ್ ಪೂಜಾರಿಯಿಂದ ಅಟ್ಯಾಕ್ ಆಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ತಲ್ವಾರ್ ಮತ್ತು ಬಾಟ್ಲುಗಳಿಂದ ಅಬೂಬಕ್ಕರ್ ಮೇಲೆ ಹಲ್ಲೆ ಮಾಡುವ ಯತ್ನ ಆಗಿದೆ. ದಾಳಿಯಿಂದ ಆಟೋ ಚಾಲಕ ತಪ್ಪಿಸಿಕೊಳ್ತಾನೆ ಅಬೂಬಕ್ಕರ್. ತಕ್ಷಣವೇ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾನೆ ಅಬೂಬಕ್ಕರ್. ಹಿರಿಯಡ್ಕ ಪೊಲೀಸರಿಂದ ಆರೋಪಿಗಳ ಬಂಧನ ಕೂಡ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಈ ಘಟನೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ರೂ ಸಹ 3 ಕಡೆ ಅಟ್ಯಾಕ್ ಆಗಿದೆ. ಮತ್ತೊಂದು ಕಡೆ ಉಡುಪಿಯಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಇಲ್ಲೂ ಕೂಡ ಪ್ರತೀಕಾರಕ್ಕೋಸ್ಕರ ನಡೀತಾ ಯತ್ನ, ಆದರೆ ಅದು ಫೇಲ್ಯೂರ್ ಆಗಿದೆ. ಆತ್ರಾಡಿಯಲ್ಲಿ ಮುಸ್ಲಿಂ ಯುವಕನ ಕೊಲೆಗೆ ಯತ್ನಿಸಲಾಗಿದೆ. ಉಡುಪಿ ತಾಲೂಕಿನ ಆತ್ರಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಟೋ ಚಾಲಕ ಅಬೂಬಕ್ಕರ್ ಕೊಲೆಗೆ ಯತ್ನಿಸಲಾಗಿದೆ. ಸುಶಾಂತ್ ಸಂದೇಶ್ ಪೂಜಾರಿಯಿಂದ ಅಟ್ಯಾಕ್ ಆಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ತಲ್ವಾರ್ ಮತ್ತು ಬಾಟ್ಲುಗಳಿಂದ ಅಬೂಬಕ್ಕರ್ ಮೇಲೆ ಹಲ್ಲೆ ಮಾಡುವ ಯತ್ನ ಆಗಿದೆ. ದಾಳಿಯಿಂದ ಆಟೋ ಚಾಲಕ ತಪ್ಪಿಸಿಕೊಳ್ತಾನೆ ಅಬೂಬಕ್ಕರ್. ತಕ್ಷಣವೇ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾನೆ ಅಬೂಬಕ್ಕರ್. ಹಿರಿಯಡ್ಕ ಪೊಲೀಸರಿಂದ ಆರೋಪಿಗಳ ಬಂಧನ ಕೂಡ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಈ ಘಟನೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ರೂ ಸಹ